ಅಲ್ಲ ಓ ಓ, ಚೆಲುವ ಎಲ್ಲರೂ ಎಲ್ಲಿ ಹೋದ ಚೆಲುವ ಎಲ್ಲರೂ ನನ್ನ ಬಿಟ್ಟು ಎಲ್ಲಿ ಹೋದೆ ಆಹಾ, ಲ, 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 ಲ. ಹ್ಮ್. ಏನಾಗೋಗಿದ್ದೆ ಒಂದ್ ವಾರದಿಂದ ಮನೆಗ್ ಬರ್ದೆ? ಎಲ್ಲಿಗ್ ಹೋಗಿದ್ದೋ ಗೊತ್ತಿಲ್ಲ, ಯಾವಾಗ ಬರ್ತೀಯೋ ಗೊತ್ತಿಲ್ಲ. ನಿನ್ಗೋಸ್ಕರ ಕಾಯ್ಕೊಂಡು ಶವದ್ ಹಾಗೆ ಕೂತಿರ್ಬೇಕು ನಾವು. ತಿನ್ನೋದಕ್ಕೆ ಒಂದ್ ತುತ್ತು ಅನ್ನ ಕೂಡ ಇಲ್ಲ ಮನೇಲಿ. ನೀನೇನೋ ಕೈಯಲ್ಲಾಡ್ಸ್ಕೊಂಡ್ ಬಂದ್ಬಿಟ್ಟೆ. ಸ್ವಲ್ಪ ದುಡ್ಡಾದ್ರೂ ತಂದಿದ್ಯಾ? ನಿನ್ನತ್ರನೇ ಮಾತಾಡ್ತಿರೋದು. ಏನೂ ಕೂಡ ಹೇಳ್ದೆ ಹೀಗೆ ಕಲ್ಲಿನ ಹಾಕಿ ಕೂತ್ಕೊಂಡ್ಬಿಟ್ರೆ? ನಾವ್ ಹೇಗೋ ನಿನ್ ಕಣ್ಣಿಗೆ ಕಾಣ್ತಾ ಇಲ್ಲ ಬಿಡು. ನಾನ್ ಮಾತಾಡೋದ್ ಕೂಡ ಕೇಳಿಸ್ತಾ ಇದ್ಯಾ ಇಲ್ವಾ? ಏನ್ ಹೊಡಿತ್ಯಾ? ನಿನ್ನ ಅಮ್ಮ ಅಮ್ಮ ಅಮ್ಮ. ಮನೆಗ್ ಬಂದ್ರೆ ನಿಂದ್ ಗೋಳು ಏನೇ 4 ದಿನ ಊಟ ಮಾಡ್ದಿದ್ರೆ ಸತ್ತೋಗ್ತೀಯಾ? ಎಣ್ಣೆ ಸಿಕ್ಕಿಲ್ಲ ಅಂತ ಒದ್ದಾಡ್ತಿದ್ದೀನಿ. ಹೆಂಡ್ತಿಗೂ ಮಗಳಿಗೆ ಒಂದ್ ತುತ್ತು ಊಟ ಹಾಕಕ್ ಆಗ್ದೆ ಹೋದ್ರು ಒಡಿಯಕ್ ಬರ್ತೀಯ ನೀನು? ಥು, ನಿನ್ನಂತವ್ರ ಭೂಮಿಗ್ ಭಾರ. ನಿನ್ನಂತವ್ರು ಇದ್ರೆ ಎಷ್ಟು ಸತ್ರೆ ಎಷ್ಟು? ಅಯ್ಯೋ ನಿನ್ನ ನಾನ್ ಸಾಯ್ಬೇಕಾ? ಏ ಸುಮ್ನಿರೆ. ಸಾಯ ನೀನ್ ಸಾಯ ಸಾಯ ಸಾಯ್ರೆ ಇಬ್ರು. ನಮ್ಗೇನು ಬೇಡ. ನೀನು ಚೆನ್ನಾಗೇ ಇದೀಯಾ, ಅವಳು ಚೆನ್ನಾಗೇ ರೆಡಿ ಆಗಿದ್ದಾಳೆ. ದುಡ್ಡು ಬೇಕು ಅಂದ್ರೆ ಹೋಗಿ ಯಾವನ್ ಜೊತೆನಾದ್ರೂ ಮಲ್ಕೊಂಡ್ ಸಂಪಾದ್ಸು. ನಿನ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಅವಳನ್ನ ನನಗ್ ಕೊಡು. ಅವಳಿಂದ ಹೆಂಗ್ ಸಂಪಾದಿಸ್ಬೇಕು ಅಂತ ನಾನ್ ತೋರಿಸ್ತೀನಿ. ಏನ ಯಾವ ಮನೆಗ್ ಬಂದಿಲ್ಲ ಅಂತ ಸಾಯ್ತವೆ. ಏನ್ ಇಳಿಸ್ರೆ? ಅಮ್ಮ 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 ಎದ್ದೇಳಮ್ಮ. ಅಮ್ಮ ಏನಾಗಿದೆ ಅಮ್ಮ? ಅಮ್ಮ ಅಕ್ಕ, ಬೆಟ್ಟ ಹತ್ರ ನಿಮ್ಮ ಅಪ್ಪ ಸತ್ತು ಬಿದ್ದಿದ್ದಾರೆ.
ಬರ್ತೀಯಾ? ನಿನ್ನೆ ಕೇಳಿದ್ದು. ಬರ್ತೀಯಾ? ಎಷ್ಟ್ ಕೊಡ್ತೀಯಾ? ನಾಲ್ಕೈದು ತಿಂಗಳು ಐಟಮ್ಸ್ ಎಲ್ಲ ತಂದ್ಬಿಡ್ಬೇಕು. ಕೀ ತಗೋ. ಹ್ಮ್ ರಾಣಿ ಅಂದ್ರೆ ನೀನೇನಾ? ಹ್ಮ್ ಕಸದ ತೊಟ್ಟಿಲಿರೋ ಬಂಗಾರನ ಯಾರಾದ್ರೂ ಗುರ್ತು ಹಿಡಿಯೋವರೆಗೂ ಅದು ಕೂಡ ಕಸಕ್ ಸಮಾನನೇ. ಇಲ್ಲಿದ್ರೆ ನಿನ್ ಪರಿಸ್ಥಿತಿನೂ ಅಷ್ಟೇ. ಇಲ್ಲಿರೋರ್ಗೆ ಹೆಣ್ಣಾದ್ರೆ ಸಾಕು, ಅಂದವಾಗಿರೋ ಹುಡುಗಿಗೋಸ್ಕರ ಎಷ್ಟೇ ದುಡ್ಡು ಬೇಕಾದ್ರೂ ಬಿಸಾಕೋ ನಾಯಿಗಳು ತುಂಬಾ ನನ್ನ ಹತ್ರ ಇದಾವೆ ಗೊತ್ತಾ. ನಿನ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡಿಸ್ತೀನಿ, ನನ್ ಜೊತೆ ಬಂದ್ಬಿಡು. ಇಲ್ಲಿದ್ರೆ ಬರೀ ರಾಣಿನೇ, ನನ್ ಜೊತೆ ಬಂದ್ರೆ ಮಹಾರಾಣಿ ಮಾಡ್ತೀನಿ.
ಆದಾಗ ಇನ್ನೊಬ್ಬ ಮನುಷ್ಯ ಹತ್ರ ಆಗ್ತಾನೆ ಅಂತ ನಾನು ಯಾವತ್ತೂ ಅನ್ಕೊಳ್ಳಿಲ್ಲ. ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಈ ಕೆಲಸ ಶುರು ಮಾಡಿದೆ. ಈಗ ನಿನ್ಗೋಸ್ಕರನೇ ಮಾಡ್ತಾ ಇದ್ದೀನಿ. ಇಷ್ಟೇ ಅಲ್ಲ, ನಿನ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಆದರೆ ನನ್ನ ಬಿಟ್ಟು ನೀನೆಲ್ಲೂ ಹೋಗಬಾರ್ದು. ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಸರಿನಾ? ರಾಣಿ, 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 ರಾಣಿ. ರಾಣಿ, ಏನ್ ಯೋಚನೆ ಮಾಡ್ತಿದ್ಯಾ? ನಿಮ್ಮಮ್ಮನ ಬಗ್ಗೆನಾ? ಹೌದು, ನಂಗೆ ನಮ್ಮಮ್ಮ ಯಾವಾಗಲೂ ನೆನ್ಪಿಗೆ ಬರ್ತಿರ್ತಾಳೆ. ನನ್ನ ಒಬ್ಬಂಟಿ ಮಾಡಿ ಸತ್ತು ಹೋದ್ಲು. ಎಲ್ಲ ಅಪ್ಪ ಇಂದಾನೆ. ನಮ್ಮಪ್ಪ ಒಳ್ಳೆಯವರಲ್ಲ. ನಡೆದಿದ್ದೇನೋ ನಡೆದೋಯ್ತು, ಅದೆಲ್ಲ ಮರ್ತೋಗು. ನಿನ್ ತಲೆಗಾಗಿರೋ ಗಾಯ ಚಿಕ್ಕದೆ, 1 ವಾರದಲ್ಲಿ ಮಾಯ ಆಗ್ಬಿಡುತ್ತೆ. ಅಲ್ಲಿ ನೋಡು, ನಿನ್ ಶಿವ. ಥ್ಯಾಂಕ್ ಯು ಡಾಕ್ಟರ್. ಹೋಗೋಣವಾ? ಹೋಗಿ ರೆಸ್ಟ್ ತಗೋ. ಹ್ಮ್. ಕಸ್ಟಮರ್ಸ್ ಕಾಲ್ ಮಾಡ್ತಿದ್ದಾರೆ ರಾಣಿ. ಗಾಯ ಎಲ್ಲ ಆರ್ತಲ್ಲ. ಇನ್ನೂ ಸ್ವಲ್ಪ ದಿನ ಆದ್ರೆ ನಮ್ಮನ್ನ ಪೂರ್ತಿಯಾಗಿ ಮರ್ತ್ಬಿಡ್ತಾರೆ. ಸರಿ, ಫೋನ್ ಮಾಡು, ಹೋಗ್ತೀನಿ.
ಪೊಲೀಸ್. ಏಯ್ 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 ಆ, ನಿಲ್ಲು. ಕೈ ಬಿಡು. ಏನಾಯ್ತು ಸಂಗೀತ ನಿಂಗೆ? ಆ, ನೀನೇನಕ್ಕಿಲ್ಲಿ? ಏನಿದಿಲ್ಲಿ? ನಾನು ವಿಕ್ರಮ್ ಗುರ್ಸಿಗ್ಲಿಲ್ವಾ? ವಿಕ್ರಮ? ಯಾವ ವಿಕ್ರಮ್? ಮೊದಲು ಕೈ ಬಿಡು. ನನ್ನ ಹೆಸರು ಸಂಗೀತ ಅಲ್ಲ, ರಾಣಿ. ರಾಣಿನಾ? ಹುಚ್ಚಿಡ್ದಿದ್ಯಾ ನಿಂಗೆ? ಹುಚ್ಚು ನನ್ಗಲ್ಲ, ನಿಂಗೆ. ನನ್ನ ಹೆಸರು ಸಂಗೀತ ಅಲ್ಲ, ರಾಣಿ ಅಂದ್ರೆ ಕೇಳಲ್ವಲ್ಲ? ಮೊದಲು ಕೈ ಬಿಡು. ಏನು ಬಿಡಲ್ವಾ? ಅರೆಸ್ಟ್ ಮಾಡ್ತೀಯಾ? ಮಾಡ್ಕೋ. ಸಾಯಂಕಾಲದೊಳಗೆ ನನ್ನ ಶಿವ ಬಂದು ನನ್ನ ಬಿಡಿಸ್ಕೊಂಡು ಹೋಗ್ತಾನೆ. ನಿನ್ ಶಿವನ? ಹ್ಮ್, ನೀನೇನ ಇದೆಲ್ಲ ಮಾತಾಡ್ತಿರೋದು? ನಾನೇ ಮಾತಾಡ್ತಿರೋದು. ನಿನ್ಗಾಗ ಅನ್ನಿಸ್ತಾ ಇಲ್ವಾ? ನನ್ ಇಷ್ಟ ಆಗಿಲ್ವಾ? ನನ್ನ ರೇಟ್ 10,000. ನೀನು ಎಲ್ಲಿಗೆ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಬಂದ್ಬಿಡ್ತೀನಿ. ಏಯ್, ಯಾರು ನೀನು? ನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗದೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ನಿನ್ಗೇನ್ ಬೇಕು? ಏನಾಯ್ತು ಸಂಗೀತ? ಯಾಕೆ ಹಿಂಗೆ ಯಾಕೆ ಮಾಡ್ತಿದ್ಯಾ? ಎಷ್ಟು ಸಲ ಹೇಳಬೇಕು? ನನ್ನ ಹೆಸರು ಸಂಗೀತ ಅಲ್ಲ, ರಾಣಿ. ಮೊದಲು ನನ್ನ ಶಿವನ ಹತ್ರ ಕಳಿಸ್ಕೊಡು. ನನಗೇನಾದ್ರೂ ಆದ್ರೆ ಅವನು ನಿನ್ನ ಕೊಂದ್ಬಿಡ್ತಾನೆ. ಏಯ್, ನನ್ನ ಶಿವನ ಹತ್ರ ಕಳಿಸ್ಕೊಡು. ನಿನ್ನೆ ಅವನು ನಿನ್ನ ಕೊಂದ್ಬಿಡ್ತಾನೆ. ಏಯ್, ನನ್ನ ಬಿಟ್ಬಿಡು. ಹ್ಯಾಪಿ ಬರ್ಡೇ ಅಪ್ಪ. ಥ್ಯಾಂಕ್ ಯು ಮಗಳೇ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಡಿಯರ್ ಅಪ್ಪ. ಹ್ಯಾಪಿ ಬರ್ಡೇ ಟು ಯು. ಅಪ್ಪ, ಕೇಕ್ ಹೇಗಿದೆ ಹೇಳ್ಬೇಕು. ಸೂಪರ್. 5 ನಿಮಿಷದಲ್ಲಿ ನಿಮ್ಗೆ ನಾನು ಅಡ್ಗೆ ರೆಡಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ಕೇಕ್ ಎಂಜಾಯ್ ಮಾಡಿ. ಅಪ್ಪ, ಎಲ್ಲಿದ್ದೀರಾ? ಏನಪ್ಪ, ಏನ್ ಯೋಚಿಸ್ತಿದ್ದೀರಾ? ಏನೂ ಇಲ್ಲಮ್ಮ. ನೀನು ಓದ್ಸಕ್ ನಾನು ಎಷ್ಟು ಕಷ್ಟಪಡ್ತಿದ್ದೀನೋ. ನಾಳೆ ನಿನಗೆ ಮದುವೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಭಯ ಆಗ್ತಿದೆ ಅಮ್ಮ. ತಂದೆಯಾಗಿ ಸೋತ್ನ ಅನಿಸ್ತಿದೆ. ಪ್ರತಿ ಮಿಡ್ಲ್ ಕ್ಲಾಸ್ ತಂದೆ ಮಗಳು ಹುಟ್ಟಿದ ತಕ್ಷಣ ಎಷ್ಟು ಕಷ್ಟ ಆದ್ರೂ ಆ ಮಗಳನ್ನ ಇಂಜಿನಿಯರ್ ಮಾಡ್ತೀನಿ, ಡಾಕ್ಟರ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ 17 ವರ್ಷಕ್ಕೆ ಮದ್ವೆ ಮಾಡಿ ಕಳಿಸ್ಬಿಡ್ತಾರೆ. ಆದ್ರೆ ನೀವು ಹಾಗಲ್ವಲ್ಲಪ್ಪ. ಚಿಕ್ಕ ವಯಸ್ಸಿಂದಲೂ ನನ್ಗೋಸ್ಕರನೇ ಕನ್ಸ್ ಕಂಡಿದ್ರಿ. ಆ ಕನ್ಸ್ನ ನನ್ಸ್ ಮಾಡೋಕ್ಕೋಸ್ಕರ ಇವತ್ತಿಗೂ ನೀವು ಕಷ್ಟ ಪಡ್ತಾನೆ ಇದ್ದೀರಿ. ಅಪ್ಪ ಆಗಿ ನೀವು ಯಾವತ್ತೂ ಗೆದ್ಬಿಟ್ರಿ. ನನಗೆ ಈಗಲೇ ಮದ್ವೆ ಆಗ್ಬೇಕು ಅನ್ನೋ ಯೋಚನೆ ಇಲ್ಲಪ್ಪ. ನಿಮ್ಗೋಸ್ಕರ ಏನೋ ಒಂದು ಮಾಡಬೇಕು. ಮೊದಲು ನಿಮ್ಮ ಮಗಳಾಗಿ ನನಗೆಲ್ಲಕ್ ಬಿಡಿ. ಅದಕ್ಕೂ ಮುಂಚೆ ನನ್ಗೇನಾದ್ರೂ ಆಗ್ಬಿಟ್ರೆ ನೀನು ಒಬ್ಬಂಟಿಯಾಗಿ ಮಾಡಿ ಹೋಗ್ಬಿಡ್ತೀನೋ ಏನೋ ಅಂತ. ನಿಮ್ಗೇನು ಆಗಲ್ಲಪ್ಪ, ನನ್ನ ನಂಬಿ. ಒಂದ್ ವೇಳೆ ಏನಾದ್ರೂ ಆದ್ರೆ ಒಬ್ಳೆ ಬದುಕೋ ಧೈರ್ಯ ಇದೆಯಾ ನಿನ್ಗೆ? ಚಿಕ್ಕ ವಯಸ್ಸಿಂದ ನೀವು ಹೇಳಿರೋ ಮಾತುಗಳು, ಹೇಳ್ಕೊಟ್ಟಿರೋದೇ ನನ್ನ ಧೈರ್ಯ ಅಪ್ಪ. ಎಲ್ಲ ನೀವು ಅನ್ಕೊಂಡ ಹಾಗೆ ನಡೆಯುತ್ತೆ. ನೀವು ನೋಡ್ತೀರಾ ಕೂಡ. ದೇವ್ರು ಕೂಡ ತಡೆಯಕ್ಕಾಗಲ್ಲ.
ಪ್ಲೀಸ್ ನನ್ನ ಬಿಟ್ಬಿಡಿ. ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ಗೊತ್ತಿದ್ದೆ ಅಲ್ವಾ ನಾನು ಯಾರ ಹತ್ರ ಕಳ್ಸಿದ್ರು ಹೋಗ್ತಾ ಇರೋದು. ಮತ್ತೆ ಗೊತ್ತಿಲ್ಲದೆ ಪೊಲೀಸರಿಗೆ ಹೇಗೆ ಹೇಳ್ದೆ? ಗೊತ್ತಿದ್ದೆ ಹೇಳಿದ್ಯಾ? ಇನ್ನು ನಾನು ಈ ಕೆಲಸ ಮಾಡಕ್ಕಾಗಲ್ಲ. ಹಿಂಸೆ ಕೊಡ್ತಾ ಇದ್ದಾರೆ, ಕಷ್ಟಪಡಕ್ಕಾಗ್ತಿಲ್ಲ. ಕಷ್ಟಪಡದೆ ಹೋದ್ರೆ ದುಡ್ಡು ಹೇಗೆ ಬರುತ್ತೆ ಹೇಳು? ಬರೀ ಸುಖ ಅನುಭವಿಸಿ ದುಡ್ಡು ಸಂಪಾದಿಸ್ಬೇಕು ಅಂದ್ರೆ ಹೇಗೆ? ನಿನ್ನ ಅಷ್ಟು ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರ ಕೋರಿಕೆಗಳನ್ನೆಲ್ಲ ತೀರಿಸ್ಕೋಬೇಕು ಅಂತ ತಾನೆ. ಆದ್ರೂ ನಿನ್ಗೆ ಅಷ್ಟು ಕಷ್ಟ ಆಗ್ತಿದ್ರೆ ನನ್ನ ಹತ್ರ ಬಂದು ಹೇಳೋದ್ ಬಿಟ್ಟು ಪೊಲೀಸವ್ರಿಗೆ ಹೇಳಿದ್ಯಾಕೆ? ನನ್ಗೇನಾದ್ರೂ ಆದ್ರೆ ನನ್ನ ನಂಬ್ಕೊಂಡಿರೋ ಎಷ್ಟೋ ಜನ ಹುಡುಗಿರ ಪರಿಸ್ಥಿತಿ ಏನಾಗ್ಬೇಕು? ಈ ಒಂದ್ಸರಿ ನನ್ನ ಕ್ಷಮಿಸಿ ಬಿಟ್ಬಿಡಿ. ಇನ್ನೊಂದ್ಸರಿ ಮಾಡಲ್ಲ. ಯಾವತ್ತು ತಪ್ಪು ಮಾಡಲ್ಲ ಅಂತ ಹೇಳು, ಕೇಳಿಸ್ಕೊತೀನಿ. ಒಂದ್ಸಲ ಮಾಡಿದ್ಮೇಲೆ ಎರಡನೇ ಸಲ ಮಾಡಲ್ಲ ಅಂತ ಹೇಳ್ಬೇಡ. ನನ್ನ ಹೆಸರು ಶಿವ. ನಿನ್ ಜೊತೆ 5 ನಿಮಿಷ ಮಾತಾಡ್ಬೇಕು. ಯಾರ್ ನೀವು? ನನ್ನ ಹತ್ರ ಏನ್ ಮಾತಾಡ್ಬೇಕು? ಹೇಳ್ತೀನಿ, ಆದ್ರೆ ಇಲ್ಲಲ್ಲ. ನಿಮ್ ಕಾಲೇಜ್ ಕ್ಯಾಂಟೀನ್ಗೆ ಹೋಗಿ ಮಾತಾಡೋಣವಾ? ಸರಿ. ಎರಡು ಟೀ. ಹೇಳಿ. ನಿನ್ನ ಹೆಸರು ದಿವ್ಯಾ. ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರ್ ಹೋದ್ರು. ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಇದ್ಕೊಂಡು ಸ್ಕಾಲರ್ಶಿಪ್ಪಲ್ಲಿ ಓದ್ಕೊಳ್ತಾ ಇದೀಯ. ಅವ್ರ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿನ್ನ ನೋಡ್ಕೊಳ್ಳೋದು ಕಷ್ಟ. ಹೊರಗಡೆ ಹೋಗಿ ಬದುಕೋಷ್ಟು ಧೈರ್ಯನೂ ಇಲ್ಲ. ಯಾರ್ ನೀವು? ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಆ ವಿಷಯ ಹೇಳೋದ್ರಿಂದ ನಿನಗಾಗ್ಲಿ ನನಗಾಗ್ಲಿ ಯಾವುದೇ ರೀತಿ ಉಪಯೋಗ ಇಲ್ಲ. ನೀನು ಓದ್ ಮುಗಿಯೋದಕ್ಕೆ 2 ವರ್ಷ ಬೇಕಾಗುತ್ತೆ. ಅಲ್ಲಿವರೆಗೂ ನಿನಗೆ ಯಾವುದೇ ದುಡ್ಡಿನ ಸಮಸ್ಯೆ ಇಲ್ಲದೆ ನಿನಗೊಂದು ಚಿಕ್ಕ ಉದ್ಯೋಗ ನೋಡಿದ್ದೀನಿ. ಏನ್ ಕೆಲ್ಸ? ವಾರಕ್ಕೊಂದ್ಸರಿ ಬಂದು ಹೋದ್ರೆ ಸಾಕು. ಗಂಟೆಗೆ 10,000 ಕೊಡಿಸ್ತೀನಿ. ನಿನಗೆ ಆದಾಗ ಬರಬಹುದು. ಹಲೋ,
ನಿಮ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತಿದ್ದೀನಿ? ದುಡ್ಡುಗೋಸ್ಕರ ಏನಾದ್ರೂ ಮಾಡೋ ತರ ಕಾಣಿಸ್ತಿದ್ದೀನಾ? ಫಸ್ಟ್ ಇಲ್ಲಿಂದ ಹೊರಡ್ತೀಯಾ ಇಲ್ಲ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡ್ಲಾ? ಯಾಕಷ್ಟು ಕೋಪ? ಮೊದಲು ಕೂತ್ಕೋ. ಕೂತ್ಕೋ. ನೋಡು, ಇದೆಲ್ಲ ನಿನಗಿಷ್ಟ ಆದ್ರೇನೆ. ಇದರಲ್ಲಿ ಬಲವಂತ ಏನಿಲ್ಲ. ನಿನಗಿಷ್ಟ ಇಲ್ಲ ಅಂದ್ರೆ ಹೇಳು, ಈಗಲೇ ಹೊರಟೋಗ್ತೀನಿ. ಚೆನ್ನಾಗಿ ಯೋಚನೆ ಮಾಡು. ನೀನೀಗಿರೋ ಪರಿಸ್ಥಿತಿಯಲ್ಲಿ ನಿನಗೆ ದುಡ್ಡು ಎಷ್ಟು ಅವಶ್ಯಕತೆ ಇದೆ ಅಂತ. ಅಯ್ಯೋ, ಚಿಕ್ಕ ಚಿಕ್ಕ ಕೋರಿಕೆಗಳು ಕೂಡ ತೀರ್ತಾ ಇಲ್ಲ. ಒಂದು ಒಳ್ಳೆ ಡ್ರೆಸ್ ಇದೆಯಾ ನಿನ್ನ ಹತ್ರ? ಫ್ರೆಂಡ್ಸ್ ಜೊತೆ ಆರಾಮಾಗಿ ಎಂಜಾಯ್ ಮಾಡೋಣ ಅಂತಿರುತ್ತೆ. ಆದರೆ ಹೋಗೋಕ್ಕಾಗಲ್ಲ. ಅವಕಾಶ ಬಂದಾಗ ಅವಶ್ಯಕತೆಗಳನ್ನ ಪೂರೈಸ್ಕೋಬೇಕು. ನಾಳೆ ನಿನಗೆ ಉದ್ಯೋಗ ಸಿಕ್ತಾಗ ಹೋಗ್ಬಿಡು. ಮದುವೆ ಫಿಕ್ಸ್ ಆದರೆ ಬಿಟ್ಬಿಡು. ಅಲ್ಲಿವರೆಗೂ ಲೈಫ್ ಎಂಜಾಯ್ ಮಾಡು. ಈ ವಿಷಯ ಯಾರಿಗಾದ್ರೂ ಗೊತ್ತಾಗುತ್ತೆ ಅಂತ ಭಯ ಪಡ್ಬೇಡ. ನಮ್ಮಿಬ್ರು ಮಧ್ಯದಲ್ಲೇ ಇರುತ್ತೆ. ನಿನ್ನ ಇಂಥ ಕಷ್ಟದಲ್ಲಿ ಹುಟ್ಟಿಸಿದಂಥ ದೇವರು ಯಾಕಿಷ್ಟು ಅಂದ ಕೊಟ್ಟಿರೋದು? ಆ ಅಂದದಿಂದನೇ ದುಡ್ಡು ಸಂಪಾದನೆ ಮಾಡಲಿ ಅಂತ ಯೋಚನೆ ಮಾಡು. ಈ ಕೆಲಸ ತಪ್ಪು ಅಂತ ಹೇಳೋರು ನಿನ್ನ ಹಸು ನೀಗಿಸ್ತಾರಾ? ನಿನ್ನ ಕಾಲೇಜ್ ಫೀಸ್ ಕಟ್ತಾರಾ? ನಿನಗಿಷ್ಟ ಆದರೆ ಕಾಲ್ ಮಾಡು, ಇಲ್ಲ ಅಂದ್ರೆ ಹರಿದು ಬಿಸಾಕು. ಹೆಣ್ಮಕ್ಳಿಗೆ ಅದೃಷ್ಟ ಏನ್ ಗೊತ್ತಾ? ಒಂದು ಹೆಣ್ಣಾಗಿ ಹುಟ್ಟೋದೆ. ಹಲೋ, ನಾನು ದಿವ್ಯಾ ಮಾತಾಡ್ತಿದ್ದೀನಿ. ಹೇಳಿದ್ದು ನನಗೆ ಓಕೆ. ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ಅಲ್ಲ? ನಮ್ಮಿಬ್ರು ಮಧ್ಯದಲ್ಲೇ ಇರುತ್ತೆ. ಒಂದ್ ವೇಳೆ ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಹೋಗ್ಬೋದಲ್ವಾ? ನಿನಗಿಷ್ಟ ಬಂದಾಗ ಹೋಗಬಹುದು. ಸರಿ, ನಾನು ಯಾವಾಗ ಬರ್ಬೇಕು? ಫೋನ್ ಮಾಡ್ತೀನಿ. ಸಾರ್, ಹೊಸ ಫಿಗರು, ಈ ವಾರ ರೆಡಿ ಆಗ್ಬಿಡಿ. ನೀನ್ ಟ್ರೈ ಮಾಡಿದ್ರೆ ಬೀಳ್ದೇ ಇರೋ ಫಿಗರ್ ಯಾರಾದ್ರೂ ಇದಾರ ಅಣ್ಣ? ಅವಶ್ಯಕತೆ ಮನುಷ್ಯನ ಎಷ್ಟು ದೂರ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಅದರಲ್ಲೂ ಅವಶ್ಯಕತೆ ಇರೋ ಹೆಣ್ಣನ್ನ ಇನ್ನೂ ಎಷ್ಟು ದೂರ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಯಾರು? ಸಂಗೀತ. ಏನ್ ಮಾತಾಡ್ಬೇಕು? ನಿನ್ನ ಹೆಸರು ಸಂಗೀತ. ನಿಮ್ಮಪ್ಪ ಒಬ್ಬ ಚಿಕ್ಕ ಉದ್ಯೋಗಿ, ಅಮ್ಮ ಚಿಕ್ಕ ವಯಸ್ಸಲ್ಲೇ ತೀರೋದ್ಲು. ಇವತ್ತಿನವರೆಗೂ ಎಷ್ಟೋ ಕಷ್ಟಪಟ್ಟು ಓದಿಸಿದ್ರು ನಿಮ್ಮಪ್ಪ. ನೀನಿನ್ನೂ ಓದಬೇಕು ಅಂದ್ರೆ ತುಂಬಾ ದುಡ್ಡು ಬೇಕಾಗುತ್ತೆ. ಅದಕ್ಕೆ ಹೇಳ್ತೀನಿ.
ಚೆನ್ನಾಗಿ ಯೋಚನೆ ಮಾಡು. ನೀನು ಎಷ್ಟೇ ಮರ್ಯಾದೆಯಾಗಿ ಕೇಳಿದ್ರು ನನ್ನ ಉತ್ತರ ಹೀಗೆ ಇರತ್ತೆ. ಇದ್ಯಾವುದು ಕೊಬ್ಬಿನ ಕೋಳಿ ಅಣ್ಣ, ಬಿಟ್ಬಿಡು. ಇದಕ್ಕೋಸ್ಕರ ಟ್ರೈ ಮಾಡಿದ್ರೆ ನಮ್ಮ ಬಿಸ್ನೆಸ್ ಹಾಳಾಗ್ಬಿಡುತ್ತೆ. ಮನುಷ್ಯರು 2 ಥರ ಇರ್ತಾರ. ಒಂದು ದುಡ್ಡಿಗೆ ಆಸೆ ಪಡೋರು, 2 ಪ್ರಾಣಕ್ಕೆ ಭಯ ಪಡೋರು. ದುಡ್ಡಿಗೆ ಆಸೆ ಪಡಲಿಲ್ಲ ಅಂದ್ರೆ ಪ್ರಾಣಕ್ಕೆ ಭಯ ಪಡ್ತಾಳಲ್ಲ. ಅವಳು ಸಾವಿಗೆ ಭಯ ಪಡೋವಂಥವಳಲ್ಲ ಅಣ್ಣ, ಧೈರ್ಯವಂತೆ ಥರ ಕಾಣ್ತಾಳೆ. ಸ್ವಲ್ಪ ಹುಷಾರಾಗಿರ್ಬೇಕು. ಅವಳನ್ನ ಸಾಯಿಸ್ತೀನಿ ಅಂದ್ರೆ ಭಯ ಪಡದೇ ಇರಬಹುದು. ಅವಳು ತಂದೆನ್ ಕೊಲ್ತೀನಿ ಅಂದ್ರೆ ಭಯ ಪಡ್ತಾಳಲ್ವಾ? ಸರ್, ಅರ್ಜೆಂಟಾಗಿ ಒಂದು ಕಂಪ್ಲೇಂಟ್ ತಗೊಳ್ಳಿ. ಏನಾಗಿದೆ? ನನ್ನ ಹೆಸರು ಸಂಗೀತ, ನಾನು ಸ್ಟೂಡೆಂಟ್. ಏನ್ ನೋಡ್ಕೊಂಡು ನಿನ್ಗೆ ಅಷ್ಟೊಂದು ಕೊಬ್ಬು? ಇವಾಗೆ ಈ ಕ್ಷಣ ಕತ್ತಿಸ್ಕಿ ಕೊಂದ್ಬಿಟ್ರೆ ಯಾರು ಕೇಳೋರು ಕೂಡ ಇರಲ್ಲ. ನೀನವತ್ ನನಗ್ ಕೊಟ್ಟೇಟು ನಾನು ಇನ್ನೂ ಮರ್ತಿಲ್ಲ. ಭಯ ಪಡ್ಬೇಡ, ನಾನಿನ್ನೇನು ಮಾಡಲ್ಲ. ನೀನೇ ನನ್ನ ಹಿಂದೆ ಬರೋ ಹಾಗೆ. ನಿಮ್ ತಂದೆ ಬದುಕಿರ್ಬೇಕು ಅಂದ್ರೆ 1 ವಾರದಲ್ಲಿ ನಿನ್ನಿಂದ ನನಗೆ ಒಂದು ಫೋನ್ ಬರಬೇಕು. ನನ್ನ ಕಣ್ಣಿಗೆ ಕಾಣೋವರೆಗೂ ಮಾತ್ರ ನಿನ್ನ ಜೀವನ ನಿನ್ನ ಕೈಯಲ್ಲಿ ಇರುತ್ತೆ. ಒಂದ್ಸಲ ನನ್ನ ಕಣ್ಣಿಗೆ ಬಿದ್ಮೇಲೆ ನಿನ್ನ ಜೀವನ ಡಿಸೈಡ್ ಮಾಡೋದು ನಾನು. ನನ್ನಿಂದ ನೀನು ತಪ್ಪಿಸ್ಕೊಳ್ಳಲ್ಲ. ವಿಕ್ರಮ್. ಹಾಂ ಸರ್. ಮೇಡಮ್ ಹತ್ರ ಕಂಪ್ಲೇಂಟ್ ತಗೋ. ಸರಿ.
ತಗೊಳ್ಳಿ ಸರ್, ಥ್ಯಾಂಕ್ ಯು. ಸರ್, ಬೇಗ ಆ್ಯಕ್ಷನ್ ತಗೊಳ್ಳಿ. ನೀವು ಹೊರಡಿ, ನಾನು ನೋಡ್ಕೋತೀನಿ. ಶಿವ ಮೇಲೆ ಕಂಪ್ಲೇಂಟ್ ಕೊಟ್ಟು ಬರ್ತಾ ಇದ್ದೀರಾ? ಹೌದು, ನೀವ್ಯಾರು? ಶಿವ ನಿಂಗೆ ಗೊತ್ತಾ? ಗೊತ್ತು. ಶಿವ ಅವನು ನಿನ್ನನ್ನು ಬಿಡೋಲ್ಲ. ನೀವು ಅರ್ಜೆಂಟಾಗಿ ಊರು ಬಿಟ್ಟು ಹೋಗಿ. ನಮ್ಮ ಎಸ್ ಐ ಕೂಡ ಶಿವ ಕಡೆಯವನೇ. ನಂಗೆ ಗೊತ್ತಿರೋ ಹಾಗೆ ಈಗಾಗಲೇ ಅವನಿಗೆ ಫೋನ್ ಮಾಡಿರ್ತಾನೆ. ನಾನ್ಯಾಕೆ ಓಡೋಗ್ಬೇಕು? ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟ ಕೂಡಲೇ ಸಮಸ್ಯೆಗಳೆಲ್ಲ ಮುಗ್ದೋಗುತ್ತೆ ಅಂತಂದ್ರೆ ನಾವು ಪೊಲೀಸ್ ಸ್ಟೇಷನ್ ಹೊರಗಡೆ ನಿಂತ್ಕೊಂಡು ಆ ಶಿವನ್ ಬಗ್ಗೆ ಮಾತಾಡೋವಂಥ ಅವಶ್ಯಕತೆ ಇರ್ತಿರ್ಲಿಲ್ಲ. ಅವನು ಹೇಳೋದು ನಿಜ ಸಂಗೀತ. ಅವನ ಕೈಯಲ್ಲಿ ನಾನ್ ಬಿಟ್ಟು ಇನ್ನೂ 200 ಜನ ಇದ್ದೀವಿ. ಸಾಯಕ್ಕೆ ಬದುಕಕ್ಕಾಗ್ದಿರ ನರಕ ನೋಡ್ತಾ ಇದ್ದೀವಿ. ಪೊಲೀಸ್ಗೆ ಹೇಳಕ್ ಟ್ರೈ ಮಾಡಿದ್ರು, ಓಡೋಗ್ಬೇಕಂತ ನೋಡಿದ್ರು ತುಂಬಾ ಭಯಂಕರವಾಗಿ ಸಾಯಿಸ್ತಾನೆ. ನೀನು ಒಂದಿನ ಕೂಡ ಅವನ ಜೈಲಲ್ಲಿ ಇಡ್ಸಕ್ಕಾಗಲ್ಲ. ಪ್ಲೀಸ್ ನನ್ನ ಮಾತು ಕೇಳು, ಹೊರಟೋಗು. ಅಂದ್ರೆ ನಾವು ಅವನ್ನೇನು ಮಾಡೋಕ್ಕಾಗಲ್ವಾ? ಹಲೋ, ಹಾ ರೆಡಿ ಇದ್ದೀನಿ, ಬರ್ತಿದ್ದೀನಿ. ರೋಡ್ ಕೊನೆಯಲ್ಲಿ ನಮ್ಮ ಕಾರ್ ಇದೆ, ಅದು ಹತ್ತು. ಓಕೆ, ಅದೊಂದು ಹೋಟೆಲ್ ಮುಂದೆ ನಿಲ್ಲುತ್ತೆ. ಸರಿ. ಏನಯ್ಯ ಇಂಥ ಜಾಗಕ್ಕೆ ಕರ್ಕೊಂಡು ಬಂದಿದ್ಯಾ? ಇಂಥ ಜಾಗದಲ್ಲಿ ಯಾರಿಗೂ ಡೌಟ್ ಬರೋದಿಲ್ಲ ಸರ್. ಅದೇ ನೋಡ್ಕೊಳ್ಳಿ. ವಾವ್, ಹುಡುಗಿ ತುಂಬಾ ಚೆನ್ನಾಗಿದೆ. ನೀನ ಡೋರ್ ಓಪನ್ ಮಾಡಿದಾಗ ದಿವ್ಯಾ ಇದ್ದಲ್ಲ, ಇಲ್ಲಿಗೆ ಹೇಗೆ ಬಂದೆ? ದಿವ್ಯಾ ಇಲ್ಲಿ? ದಿವ್ಯಾ ಬರಲ್ಲ. ದಿವ್ಯಾನೇ ಅಲ್ಲ, ಯಾವ ಹುಡ್ಗಿನೂ ಬರಲ್ಲ. ಓಹೋ, ಹಾಗಾದ್ರೆ ಅವರೆಲ್ಲರೂ ಬದಲು ದಿನ ನೀನ್ ಬರ್ತೀಯಾ? ನೀನೇನು ಮಾಡಕ್ಕಾಗಲ್ಲ. ಎದ್ದೇಳೆ. ಏಯ್, ಎಷ್ಟೇ ನಿನಗೆ ಧೈರ್ಯ? ಈಗ ನಾನು ನಿನ್ ರೇಪ್ ಮಾಡ್ತೀನಿ. ಯಾರು ಕಾಪಾಡ್ತಾರೆ ನಾನು ನೋಡ್ತೀನಿ. ಅರೆಸ್ಟ್ ಮಾಡಿ ಸರ್ ಅವನನ್ನ. ಪ್ರಾಸ್ಟಿಟ್ಯೂಷನ್ ಮಾಡು ಅಂತ ನನ್ನ ಬಲವಂತ ಮಾಡ್ತಿದ್ದಾನೆ. ಕೇಳಿಲ್ಲ ಅಂದ್ರೆ ನಮ್ಮಪ್ಪನ್ ಕೊಲ್ತೀನಿ ಅಂದ. ಮಾತಾಡಕ್ಕೆ ಅಂತ ಬಂದ ನನ್ನ ರೇಪ್ ಮಾಡಕ್ಕೆ ಪ್ರಯತ್ನ ಪಟ್ಟ. ಎದ್ದೋಳು.
ನಾನೇನು ಬೇಕಾದರೂ ಮಾಡ್ತೀನಿ. ನಾನು ಯಾರು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಕೊಬ್ಬೆ ನಮ್ಗೆ ಅವಕಾಶ. ನೀನ್ ಹೇಳ್ತಿರೋದು ಕರೆಕ್ಟು ಸಂಗೀತ. ಕೆಲವ್ರು ದೊಡ್ಡವ್ರ ಸಪೋರ್ಟಿಂದ ಅವನು ಇದೆಲ್ಲ ಮಾಡ್ತಾ ಇದ್ದಾನೆ. ಅವನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡು ಪೊಲೀಸ್ಗೆ ತೋರಿಸ್ಕೊಟ್ರೆ ಸಾಕು. ಈ ವಿಷಯದಲ್ಲಿ ಮೀಡಿಯಾ ಯಾವಾಗ್ಲೂ ನಿನ್ ಸಪೋರ್ಟ್ಗಿರುತ್ತೆ. ಏಯ್! ಏಯ್! ನೀವು ಪ್ರೊಸೀಡ್ ಮಾಡಿ, ನಾನು ನೋಡ್ಕೋತೀನಿ. ಶಿವ ನಿಂಗೆ ಫೋನ್ ಮಾಡಿದ್ಮೇಲೆ ಅವ್ನು ನಿನ್ನ ಎಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ಇನ್ಫಾರ್ಮೇಶನ್ ನನಗೆ ನೀನು ಕೊಡ್ತಾ ಇರು. ವಿಕ್ರಮ್ ನಾನು ನಿನ್ನ ಫಾಲೋ ಮಾಡ್ತಾ ಇರ್ತೀವಿ. ಆದರೆ ಒಳಗೆ ಹೋಗೋದು ನೀನಲ್ಲ, ನಾನು. ಕಟಕಟೆಯಲ್ಲಿರುವ ಆರೋಪಿ ಶಿವ ಕಾಲೇಜು ಹುಡುಗಿಯರನ್ನು ಬಲವಂತವಾಗಿ ವೇಶ್ಯಾವಾಟಿಕೆಗೆ ತಳ್ಳಿದ್ದು ಮತ್ತು ಸಂಗೀತ ಎಂಬ ಕಾಲೇಜು ಹುಡುಗಿಯ ಮೇಲೆ ಅತ್ಯಾಚಾರ ಎಸಗಲು ಪ್ರಯತ್ನ ಪಟ್ಟಿದ್ದು IPC ಸೆಕ್ಷನ್ 376 ಪ್ರಕಾರ 5 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇವತ್ತಿಂದ ನಿಮ್ಗೆ ಯಾರಿಗೂ ಶಿವಯಿಂದ ಫೋನ್ ಬರಲ್ಲ. ಹ್ಯಾಪಿಯಾಗಿರ್ಬೋದು. ಕಡೆ ಪಕ್ಷ ನಿನ್ನ ಅಪ್ಪ ಯಾರು ಅಂತ ಗೊತ್ತಾ? ನಿನ್ನ ಈ ರೀತಿ ನೋಡಿದ್ರೆ ಏನ್ ಗತಿ? ನಮ್ಮಪ್ಪ ಯಾವತ್ತೋ ಸತ್ತೋದ್ರು, ಕುಡ್ದು. ನಿನ್ನಪ್ಪ ಸತ್ತೋದ್ರ? ಯಾವಾಗ? ಎಷ್ಟೊಂದು ದಿನ ಆಯ್ತು. ನಿನ್ನಪ್ಪನ ಹೆಸರೇನು? ಗೊತ್ತಿಲ್ಲ. ಗೊತ್ತಿಲ್ವಾ? ಅಪ್ಪನ ಹೆಸರು ಗೊತ್ತಿಲ್ಲ ಅಂದ್ರೆ ಹೆಂಗೆ? ಮರ್ತೋಗ್ಬಿಟ್ಟೆ. ಮಧ್ಯದಲ್ಲಿ ಆಕ್ಸಿಡೆಂಟ್ ಆಯ್ತು, ಏನೂ ನೆನಪಿಲ್ಲ. ಆಕ್ಸಿಡೆಂಟಾ? ನನಗೆ ನನ್ನ ಶಿವ ಬಿಟ್ರೆ ಬೇರೆ ಯಾರೂ ಗೊತ್ತಿಲ್ಲ. ನಿಧಾನವಾಗಿ ಎಲ್ಲ ನೆನಪಿಗೆ ಬರುತ್ತೆ ಅಂತ ಹೇಳಿದ್ರು ಡಾಕ್ಟರ್. ಯಾರ ಡಾಕ್ಟರ್? ಜಾನ್, ಶಿವ ಫ್ರೆಂಡ್. ಜಾನಾ? ಎಲ್ಲಿರ್ತಾನವನು? ಗೊತ್ತಿಲ್ಲ. ಸರ್, 2 ವರ್ಷದ ಹಿಂದೆ ಜಾನ್ ಅನ್ನೋ ಖೈದಿ ಬಗ್ಗೆ ಹೇಳಿದ್ರಿ ಸರ್. ಅವನ ಫೈಲ್ ನಾನೊಂದ್ಸರಿ ನೋಡ್ಬೋದಾ? ನನ್ಗೆ ಹೇಳ್ದೆ ಎಲ್ಲೋದ್ಲು? ಏಯ್, ಯಾರೋ ನೀನು? ಏನ್ ಬೇಕು? ನಿಂಗೆ ರಾಣಿ ಗೊತ್ತಾ? ಗೊತ್ತಿಲ್ಲ. ಸಂಗೀತ? ಗೊತ್ತಿಲ್ಲ. ಹೋಗ್ಲಿ, ಶಿವ ಯಾರು ಗೊತ್ತಾ? ನನಗೆ ಯಾರು ಗೊತ್ತಿಲ್ಲ. ನೀನ್ ಇಲ್ಲಿಂದ ಹೋಗು.
ರಾಣಿ ನನ್ನ ಹತ್ರನೇ ಇದ್ದಾಳೆ. ನಿನ್ನ ಹತ್ರ ಹೇಗ್ ಬಂದ್ಲು? ಈಗಷ್ಟೇ ಗೊತ್ತಿಲ್ಲ ಅಂದೆ. ಶಿವ ನಂಗೆ ಜೈಲಲ್ಲಿ ಪರಿಚಯ ಆಗಿದ್ದು. ಇನ್ನು ಎಷ್ಟು ದಿನ ಜೈಲಲ್ಲಿ? ನೀನು ಜೈಲ್ಗೆ ಹೋಗಿದ್ದು ಚಿಕ್ಕ ಕಳ್ತನ ಮಾಡಿ ಅಲ್ಲ, ಒಂದು ಹುಡುಗಿನ ರೇಪ್ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದೆ. ನಿನ್ನ ಹೊರಗಡೆ ಕರ್ಕೊಂಬರಕ್ ಟ್ರೈ ಮಾಡಿದ್ರೆ ನನ್ನೂ ಒಳಗಡೆ ಹಾಕ್ತಾರೆ. ಸ್ವಲ್ಪ ದಿನ ತಡಿ, ನಾನು ಹೇಳೋವರೆಗೂ. ಯಾರ ಮೇಲೆ ಕೋಪ? ನೋವು ಹೇಳ್ಕೊಂಡ್ರೆ ಕಮ್ಮಿ ಆಗುತ್ತೆ, ಕೋಪ ಹೇಳ್ದೆ ಹೋದ್ರೆ ಹೆಚ್ಚಾಗತ್ತೆ. ಪರವಾಗಿಲ್ಲ, ಹೇಳು. ಸಂಗೀತ, ಅವಳು ನನ್ನ ಹೊಡೆದಾಗ ನೋಡ್ದಂತ ನೋಟ ನೆನ್ಸ್ಕೊಳ್ತಾ ಇದ್ರೆ ಅವಳ ಸಾವು ಎಷ್ಟು ಕ್ರೂರವಾಗಿರ್ಬೇಕು ಅಂದ್ರೆ, ಬಿಸ್ಲಿಗೆ ಬೆಂಕಿ ಕೆಂಡದ ಹಾಕಿರುವಂತ ಬಂಡೆ ಮೇಲೆ ಚಿಕ್ಕ ಹೊಳನ ಬಿಸಾಕಿದ್ರೆ ಅದು ಹೇಗೆ ಬಡ್ಕೊಂಡು ಸಾಯುತ್ತೋ ಅವಳು ಹಾಗೆ ಸಾಯೋದನ್ನ ನಾನು ನೋಡ್ಬೇಕು. ನಿನ್ ಸೇಡ್ ತೀರ್ಸ್ಕೊಳಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ನಿನ್ ಕೊಂದ್ರು ಕೊಲ್ದೆ ಹೋದ್ರು ಯಾವುದೋ ಒಂದಿನ ನಿನ್ ಶತ್ರು ಸಾಯ್ಬೇಕಾಗಿದ್ದೆ. ಅದಕ್ಕೋಸ್ಕರ ನೀನ್ ಕಷ್ಟಪಡ್ಬೇಕಾಗಿಲ್ಲ. ಸೇಡ್ ತೀರ್ಸ್ಕೊಳ್ಳೋದು ಅಂದ್ರೆ ಶತ್ರುನ ಕೊಲ್ಲೋದಲ್ಲ, ನಮ್ಗೆ ಇಷ್ಟ ಆಗೋ ಹಾಗೆ ಬದಲಾಯಿಸ್ಕೊಳ್ಳೋದು. ಹೇಗೆ? ಕೆಲವು ವರ್ಷ ಕಷ್ಟಪಟ್ಟು ತಯಾರಿಸಿದ್ದ ಮೆಡಿಸಿನ್ ಪ್ರಯೋಗ ಸಕ್ಸಸ್ ಆಗೋ ಕೊನೆ ಕ್ಷಣದಲ್ಲಿ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬಿಡ್ತಾರೆ. ಆ ಮೆಡಿಸಿನ್ ಇಂದ ಏನ್ ಮಾಡ್ತೀಯಾ? ನಿನಗೆ ಹೇಗ್ ಬೇಕೋ ಹಾಗೆ ಬದಲಾಯಿಸಿ ತೋರಿಸ್ತೀನಿ. ನೀನಂದ್ರೆ ಅವಳಿಗೆ ಹುಚ್ಚಿಡಿಯೋ ಹಾಗೆ ಮಾಡ್ತೀನಿ. ನೀನು ಏನು ಹೇಳಿದ್ರು ಅದನ್ನ ಮಾಡೋ ಹಾಗೆ. ಹಾಗೆ ಬದಲಾಗ್ತಾಳ? ಮೊದಲು ನೀನು ನಿನ್ನ ಜೊತೆ ಹೊರಗಡೆ ಕರ್ಕೊಂಡೋಗು, ಬದಲಾಯಿಸಿ ತೋರಿಸ್ತೀನಿ. ನಿಂದು ಸೇಡು, ನಂದು ಪ್ರಯೋಗ. ಹೊರಗೆ ಬಂದ್ಮೇಲೆ ನೀನ್ ಮಾಡದೆ ಹೋದ್ರೆ? ನನ್ನ ಕೊಲ್ಲೋದು ನಿಂಗೆ ದೊಡ್ಡ ವಿಷಯನೇ ಅಲ್ಲ. ಈಗ ನಾ ಈ ಮೆಡಿಸಿನ್ನ ಅವಳಿಗೆ ಇಂಜೆಕ್ಟ್ ಮಾಡ್ತೀನಿ. ಮೆಡಿಸಿನ್ ಸ್ಲೋ ಆಗಿ ಅವಳ ಬ್ರೈನ್ಗೆ ಅಟ್ಯಾಕ್ ಮಾಡುತ್ತೆ. ಕೆಲವು ದಿನಗಳು ಪೂರ್ತಿಯಾಗಿ ನಿದ್ದೆಲಿರ್ತಾಳೆ. ನಿದ್ದೆಯಿಂದ ಎದ್ಮೇಲೆ ಸಂಗೀತ ಆಗ್ಲೇ ಹುಟ್ಟಿರೋ ಎಳೆ ಮಗುಗೆ ಸಮಾನ. ಅವಳಿಗೆ ಏನು ನೆನಪಿರೋದಿಲ್ಲ. ಎಲ್ಲ ಮರ್ತೋಗ್ತಾಳ. ಆಮೇಲೆ ಏನ್ ಮಾಡ್ತೀಯ? ಹಳೇದು ನೆನಪಿಗೆ ಬರ್ದೆ, ಭವಿಷ್ಯನೂ ತಿಳಿದೆ, ಅವಳು ಯಾರು, ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನಿಸ್ತಾಳೆ. ಪ್ರತಿ ಮನುಷ್ಯನಲ್ಲೂ ಸಾಧಾರಣವಾಗಿ ಊಹಾಶಕ್ತಿ ಇರುತ್ತೆ. ನಾನು ಕೊಟ್ಟಿರೋ ಮೆಡಿಸಿನಿಂದ ಅದು 100 ಪಟ್ಟು ಹೆಚ್ಚಾಗುತ್ತೆ.
ಅವಳ ಮೆದುಳಿನ ಸ್ಥಾಯಿನ ನೋಡಿ ಅವಳ ಊಹಾ ಶಕ್ತಿ ಇರುತ್ತೆ. ಇವಾಗ ನಾನು ಅವಳು ಯಾರೋ, ಅಲ್ಲಿ ಏನ್ ಮಾಡ್ತಾಳೋ ಇವಾಗ ಹೇಳ್ತೀನಿ. ರಾಣಿ ನಿನ್ ಹೆಸರು, ನಿಮ್ಮಮ್ಮ ನಿಮ್ ತಂದೆ ಆ ಲೈಟ್ ಕಡೆ ನೋಡು. ಒಂದಿನ ರಾತ್ರಿ ನಿನ್ನಮ್ಮ ನೀನು ನಿಮ್ ತಂದೆಗೋಸ್ಕರ ಕಾಯ್ತಾ ಕೂತಿದ್ರಿ. ಶಿವ ನಿನ್ನ ಹುಡ್ಕೊಂಡ್ ಬಂದ. ಒಂದಿನ ರಾತ್ರಿ ನಿಮ್ಮಮ್ಮ ನೀನು ನಿಮ್ಮಪ್ಪಂಗೋಸ್ಕರ ಕಾಯ್ತಾ ಕೂತಿದ್ರಿ. ಈಗ ಅವಳು ಸಂಗೀತ ಅಲ್ಲ, ರಾಣಿ. ಅವಳ ಜೀವನ ಇನ್ಮೇಲೆ ಶಿವನ್ ಜೊತೆನೆ. ರಾಣಿ, ಏನ್ ಯೋಚನೆ ಮಾಡ್ತಿದ್ಯಾ? ನಿಮ್ಮಮ್ಮನ ಬಗ್ಗೆನಾ? ಹೌದು, ನಂಗೆ ನಮ್ಮಮ್ಮ ಯಾವಾಗಲೂ ನೆನಪಿಗೆ ಬರ್ತಿರ್ತಾರೆ. ನನ್ನ ಒಬ್ಬಂಟಿ ಮಾಡಿ ಸತ್ತು ಹೋಗ್ಬಿಟ್ಲು. ಎಲ್ಲ ನಮ್ಮಪ್ಪ. ನಮ್ಮಪ್ಪ ಒಳ್ಳೆಯವ್ರಲ್ಲ. ಆಗಿದ್ದೇನೋ ಆಗೋಯ್ತು, ಅದೆಲ್ಲ ಮರ್ತು ಹೋಗು. ನಿನ್ ತಲೆಗೆ ಬಿದ್ದಿರೋ ಗಾಯ ಚಿಕ್ಕಿದೆ, ಒಂದ್ ವಾರದಲ್ಲೆಲ್ಲ ಸರಿ ಹೋಗ್ಬಿಡುತ್ತೆ. ಅಲ್ಲಿ ನೋಡು ನಿನ್ ಶಿವ. ನಿಂಗೇನೂ ಆಗಿಲ್ಲ ಅಲ್ವಾ? ನನಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಥ್ಯಾಂಕ್ ಯು ಡಾಕ್ಟರ್. ಹೋಗೋಣವಾ? ಆಮೇಲೆ ಶಿವ ನಿಧಾನಕ್ಕೆ ರಾಣಿ ಅನ್ನೋ ಊಹೆನ ನಿಜ ಮಾಡಕ್ ಶುರು ಮಾಡ್ದ. ಒಂದು ಹುಡುಗಿನ ಹಿಂಗೆಲ್ಲ ಮಾಡಿದಿರಾ ಡಾಕ್ಟ್ರ? ನೀನು ಡಾಕ್ಟ್ರ? ಇನ್ ಜೀವನ ಪೂರ್ತಿ ಸಂಗೀತ ರಾಣಿಯಾಗೆ ಬದುಕ್ತಾಳ? ಇಲ್ಲ, ರಾಣಿಯಾಗಿ ಇನ್ ಸ್ವಲ್ಪ ದಿನ ಮಾತ್ರ ಇರ್ತಾಳೆ. ಈ ಮೆಡಿಸಿನ್ ಹೈ ಡೋಸ್ ಕೊಟ್ರೆ ಇನ್ಯಾವತ್ತೂ ಇವಳು ಸಂಗೀತ ಅನ್ನೋ ವಿಷಯ ಇವಳು ಗೊತ್ತಾಗೋದಿಲ್ಲ. ಇವಳು ಜೀವನ ಪೂರ್ತಿ ಎಲ್ಲ ಮರೆತು ರಾಣಿಯಾಗಿ ಬದುಕಿದ್ರೆ ನಾನು ಸೇಡಾಗಿ ತಿರ್ಸ್ಕೊಳ್ಳೋದು. ಇವಳ ಜೀವನ ನಾನೇ ನಾಶ ಮಾಡಿದ್ದೀನಿ ಅನ್ನೋ ವಿಷಯ ಅವಳಿಗೆ ಗೊತ್ತಾಗಬೇಕು.
ನಾನು ಮುಂದೆ ನಿಂತ್ಕೊಂಡು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಬೇಕು. ಆಗ್ಲೇ ನನ್ನ ಸೇಡ್ ತೀರೋದು. ಶಿವ ಹೇಳ್ದಂಗೆ ಮೆಡಿಸಿನ್ ಡೋಸೇಜ್ನ 10% ಮಾತ್ರ ಕೊಟ್ಟೆ. ಅದು ಸ್ವಲ್ಪ ದಿನಗಳು ಮಾತ್ರ ಕೆಲಸ ಮಾಡುತ್ತೆ. ಅಂದ್ರೆ 1 ವರ್ಷ. ಇವಾಗಲೇ ಮೆಡಿಸಿನ್ ಕೊಟ್ಟು 8 ತಿಂಗಳಾಗಿದೆ. ಇನ್ನೊಂದು 4 ತಿಂಗಳು ಅವಳು ರಾಣಿಯಾಗೇ ಇರ್ತಾಳೆ. ನೀವೇನು ಹೇಳಿದ್ರು ನೆನಪಾಗಲ್ಲ. ನೀನ್ ಹೇಳ್ತಿರೋದು ನಿಜನಾ? ಆಮೇಲೆ ಸಂಗೀತಗೆಲ್ಲ ನೆನಪಾಗುತ್ತಾ? ಖಂಡಿತವಾಗ್ಲೂ 4 ತಿಂಗಳಾದ್ಮೇಲೆ ಅವಳಿಗೆಲ್ಲ ನೆನಪಾಗುತ್ತೆ. ರಾಣಿಯಾಗಿ ಬದುಕಿರೋ ಈ ವರ್ಷ ಪೂರ್ತಿ ನೆನಪಿರುತ್ತೆ. ನೆನಪು ಬರೋದಕ್ಕೆ ಏನ್ ಮಾಡ್ಬೇಕು? ಶಿವ ಹೇಳ್ದಂಗೆ ಕೇಳಿ ರಾಣಿಯಾಗಿ ಬದುಕಿದ್ರೆ ಜೀವ ಸಹಿತ ಉಳಿಸ್ತಾನೆ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತಾನೆ. ನನ್ ಬಿಟ್ಬಿಡಿ. ಬಿಟ್ಬಿಡ್ತೀನಿ. ಸಂಗೀತಗೆಲ್ಲ ನೆನಪಾದ ಕೂಡಲೇ ಬಿಟ್ಬಿಡ್ತೀನಿ. ಯಾವ್ದೋ ಹುಡುಗಿಗೋಸ್ಕರ 4 ತಿಂಗಳು ಲೀವ್ ಹಾಕ್ತಿದ್ಯಲ್ಲ? ಪೊಲೀಸ್ ಅಂದ್ರೆ ಪೊಲೀಸ್ ಸ್ಟೇಷನ್ ಇದ್ದಾಗ ಮಾತ್ರ ಕೆಲಸ ಮಾಡಲ್ಲ. ಒಂದು ದ್ವೇಷ, ಒಂದು ಪ್ರೇಮಕ್ಕೋಸ್ಕರ ಸಂಗೀತನ ಜೀವನನೇ ಹಾಳು ಮಾಡಿದ್ದಾರೆ. ಆ ಹುಡುಗಿಗೆ ನನ್ನ ಅವಶ್ಯಕತೆ ಇದೆ. ನಾನು ಪೊಲೀಸ್ ಸ್ಟೇಷನಿಗೆ ಬರ್ದಿರ್ಬೋದು, ಆದರೆ ಡ್ಯೂಟಿ ಮಾಡ್ತಾನೆ ಇರ್ತೀನಿ. ಸಮುದ್ರವೇ ತಲೆಬಾಗಿದೆ, ನಿರಾಸೆಲಿ ಗತಿಸುತ್ತೀರೆ. ಉರಿಯೋ ಬೆಂಕಿ ಮಾಡಿಸುವ ಸಮರ, ಮಾಡೋ ಪಯಣ ವಿಧಿಯಾಟವಾಯಿತೆ. ಎದೆಯೊಳಗಡೆ ನಿನ್ನ ಬಚ್ಚಿಟ್ಟುಕೊಳ್ಳಲೆ ನಿನ್ನ, ಸಾಧಿಸಿದ ತೋರುವ ಜೀವನ ಇನ್ನೂ ಇದೆ. ಕಾಲ ಹಾಕಿದ ಸರಪಳಿಯಿಂದ ನಿನ್ ಕನಸು ನೋಡಿದೆ ನಿನ್ನ ನಗುತ್ತಲೇ. ನಿಜವಾದ ನಿನ್ನ ರೂಪವ ಸಮುದ್ರವೇ ತಲೆಬಾಗಿದೆ, ನಿರಾಸೆಲಿ ಗತಿಸುತ್ತೀರೆ. ಸಂಗೀತ, ಅನಂತವೇ ನಿನ್ನಾಸೆಯು, ಆ ಚಂಚಲ ನೀ ನಿಶ್ಚಯ. ಪ್ರಪಂಚವೇ ಒಂದು ಶೋಕವಾಯಿತೇನೆ, ಹಿಂದಿನದೆಲ್ಲನ ಸೋತೆ. ನಿಜವನ್ನೇ ನೀ ತೋರಿಸೆಯ, ನಿನ್ ಕಥೆಗೆ ನೀನೇ ರಾಣಿ. ನೀ ಯುದ್ಧವ ನೀನೇ ಮಾಡಬೇಕು.
ಸಮುದ್ರವೇ ತಲೆಬಾಗಿದೆ ನಿರಾಸೆಲಿ ಗತಿಸುತ್ತಿರೆ. ಇವತ್ತಿಗೆ 4 ತಿಂಗಳಾಗುತ್ತೆ. ಏನೋ 4 ತಿಂಗಳಾದ್ಮೇಲೆ ನೆನ್ಪು ಬರುತ್ತೆ ಅಂದೆ. ಸಂಗೀತ ಇನ್ನೂ ಹಂಗೆ ಇದ್ದಾಳೆ. ಆ ಮೆಡಿಸಿನ್ 1 ವರ್ಷ ಮೀರ್ ವರ್ಕ್ ಆಗಲ್ಲ. ನನ್ನ ನಂಬಿ ಅವಳೊಂದ್ ದಿನ ಸಂಗೀತ ಆಗಿ ನಿದ್ರೆಯಿಂದ ಹೇಳ್ತಾಳೆ. ನನಗೆ ಗೊತ್ತು ಸಂಗೀತ, ನೀನು ನನ್ನ ಖಂಡಿತವಾಗ್ಲೂ ಹುಡ್ಕೊಂಡು ಬರ್ತೀಯ ಅಂತ. ವಿಕ್ರಮ್, ಸಂಗೀತ, ನನ್ನ ಜೊತೆ ಬಾ. ಈ ಊರಿಂದ ಟ್ರಾನ್ಸ್ಫರ್ ಆಗಿ ತುಂಬಾ ದಿನ ಆದ್ಮೇಲೆ ನಿನ್ನ ನೋಡೋಕಂತ ಬಂದೆ. ನಿನಗೆಲ್ಲ ಮತ್ತೆ ನೆನಪಾಗೋವರೆಗೂ ಈ ವಿಷಯ ಯಾರಿಗೂ ಹೇಳ್ಬಾರ್ದು ಅಂತ. ದ್ವೇಷಕ್ಕೆ, ಅಧಿಕಾರಕ್ಕೋಸ್ಕರ ನಿನ್ನ ಜೀವನನೇ ಹಾಳು ಮಾಡಿದ್ರು. ನಿಂಗೊಂದು ವಿಷಯ ಹೇಳಬೇಕು ಸಂಗೀತ, ಆದ್ರೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ನಿಮ್ ತಂದೆ ತೀರ್ಕೊಂಡ್ರು ಸಂಗೀತ. ಶಿವನೇ ಸಾಯಿಸ್ದ. ಯಾವುದಾರಿ ಯಾವ ಕಡೆ ಓ ದೇವಿ ನಡೆಯುವೆಯ ನೀ, 4 ದಿನದ ಬಾಳೆ ಬದುಕು, ಸಂಗೀತ. 4 ದಿನದ ಬಾಳೆ
ಬದುಕು. ಸಂಗೀತ, ಗುಂಡಿಗೆಗೆ ಬೆಂಕಿ ಹತ್ತುಕೊಂತ ನಿನ್ನ ಕಥೆಯು ಹೀಗೆ ಆಯಿತ. ಕಣ್ಣ ತುಂಬ ಹಾಗೆ ಮುಸುಕಿತ ಹೀಗೆ ಜಾರಿತೇನೆ ನಿನ್ನ ವ್ಯಥೆ. ಯಾವ ಬಣ್ಣದಿಂದ ಸಿಂಗರಿಸಿದೆ ಬಂಧಿಸಿದ ಈ ಕತ್ತಲೆ. ಯಾವ ಬಣ್ಣದಿಂದ ಸಿಂಗರಿಸಿದೆ ಬಂಧಿಸಿದ ಈ ಕತ್ತಲೆ. ಜೀವನನೇ ಹೀಗೆ ನಾ ಹೆತ್ತ ತಂದೆ ಪ್ರೀತಿನ ಕಳೆದುಕೊಂಡೆಯ ಈ ದಿನ. ಕಾಲವಾಕಿದ ಸಂಕೋಲೆ ಕದಲಿದಾಗಲೇ ಬಿಡುಗಡೆ. ಗಾಯವಾದ ಪ್ರಾಣವೇ ಮಿಗಿಲಿದಾಗ ಸಾಗಲಿ. ಗುಂಡಿಗೆಗೆ ಬೆಂಕಿ ಹತ್ತುಕೊಂತ ನಿನ್ನ ಕಥೆಯು ಹೀಗೆ ಆಯಿತ. ಕಣ್ಣ ತುಂಬ ಹಾಗೆ ಮುಸುಕಿತ ಹೀಗೆ ಜಾರಿತೇನೆ ನಿನ್ನ ವ್ಯಥೆ. ಯಾವ ಬಣ್ಣದಿಂದ ಸಿಂಗರಿಸಿದೆ ಬಂಧಿಸಿದ ಈ ಕತ್ತಲೆ. ಯಾವ ಬಣ್ಣದಿಂದ ಸಿಂಗರಿಸಿದೆ ಬಂಧಿಸಿದ ಈ ಕತ್ತಲೆ. ಜೀವನನೇ ಹೀಗೆ ನಾ ಜೀವನನೇ ಹೀಗೆ ನಾ. ಏನು ಯೋಚನೆ ಮಾಡ್ತಿದ್ಯಾ ಸಂಗೀತ? ಈಗ ನಿನ್ ಮುಂದೆ ಇರೋದು ಎರಡೇ ದಾರಿ. ಒಂದು, ಅವನು ನಂಬಿಸಿರೋ ಹಾಗೆ ರಾಣಿ ತರನೇ ಬದುಕ್ಬಿಡೋದು. ಎರಡು, ಅವನಿಂದ ದೂರ ಎಲ್ಲಿಗಾದ್ರೂ ಹೋಗಿ ಸಂಗೀತ ಆಗಿ ಬದುಕೋದು. ನಿನ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನೀನು ಈ ಎರಡು ದಾರಿಲೂ ಹೋಗಲ್ಲ ಅಂತ ಗೊತ್ತು. ಹೋಗು ಸಂಗೀತ, ನಿನ್ನ ಮನ್ಸೇನು ಹೇಳ್ತಿದ್ಯೋ ಅದನ್ನೇ ಮಾಡು. ಹೋಗು.
ನನಗೆ ಗೊತ್ತು ಸಂಗೀತ ನೀನ್ ಬರ್ತೀಯಾ ಅಂತ. ನಿನ್ ಕೈಯಲ್ಲಿರೋ ಗನ್ ನೋಡಿದ್ರೇನೆ ಗೊತ್ತಾಗ್ತಿದೆ ನನ್ ಮೇಲೆ ನಿನಗೆ ಎಷ್ಟು ಕೋಪ ಅಂತ. ಆದ್ರೆ ನನಗೆ ನಿನ್ ಮೇಲೆ ಕೋಪ ಇಲ್ಲ ಸಂಗೀತ. ಒಂದ್ಸಲ ನಿನ್ನ ಕೊಂದು ಹಾಕೋಣ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಮನ್ಸು ಬದಲಾಯಿಸ್ದೆ. ಯಾಕೆ ಗೊತ್ತಾ? ಈಗ ನಿನ್ ಬಾಡಿಗೆ ಮಾರ್ಕೆಟಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಂತ ನಿನಗೀಗ ಗೊತ್ತಾ? ಪ್ರತಿಯೊಬ್ರು ರಾಣಿ ರಾಣಿ ಅಂತ ಕನ್ವರ್ಸ್ತಿದ್ದಾರೆ. ನೀನಂದ್ರೆ ಸಾಯ್ತಾ ಇದ್ದಾರೆ. ಇದನ್ನೇ ಕಂಟಿನ್ಯೂ ಮಾಡು, ಸಿಕ್ಕಾಪಟ್ಟೆ ದುಡ್ಡು. ಯಾಕಿದೆಲ್ಲ? ಹಣ ಇದ್ರೂ ಇಲ್ಲದೆ ಹೋದ್ರು ನಮ್ಮ ಜೀವನಕ್ಕೆ ಒಂದು ಗುರಿ ಇಟ್ಕೊಂಡು ಆ ಬದುಕನ್ನ ನಾವು ಬದುಕ್ತಾ ಇದ್ರೆ ಬಲವಂತವಾಗಿ ನಮ್ಮ ಜೀವನಕ್ಕೆ ಬಂದು ಆ ಶರೀರದಿಂದ ದುಡ್ಡು ಸಂಪಾದನೆ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವಾ? ನಿಂದು ಒಂದು ಬದುಕೇನಾ? ಬದುಕೋದಕ್ಕಿನ್ಯಾವುದೋ ದಾರಿನೇ ಇಲ್ವಾ? ನೀನೀಗ ಕೇಳ್ತಾ ಇದ್ರೆ ಹೇಗಿದೆ ಗೊತ್ತಾ? ಹುಲಿ ಬೈಕ್ ಸಿಕ್ಕಾಕೊಂಡಿರೋ ಜಿಂಕೆ ಮರಿ ಕಣ್ಣಲ್ಲಿ ನೋಡಿ ನನ್ನನ್ನು ಯಾಕೆ ಸಾಯಿಸ್ತಿದ್ಯಾ ಅಂತ ಪಾಪದ ಹಾಕಿ ಕೇಳೋ ತರ ಇದೆ. ನೀನ್ ಕೇಳ್ದೆ ಅಂತ ಹೇಳ್ತಾ ಇದ್ದೀನಿ. ಒಂದ್ ಕಾಲೋನಿಯಲ್ಲಿ ಒಬ್ಬ ಹೆಂಗಸಿದ್ಲು. ಅವಳು ಗಂಡನಿಗೆ ಗೊತ್ತಿಲ್ಲದೆ ಬೇರೆಯವ್ರ ಹತ್ರ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು. ಯಾರಿಗೂ ಗೊತ್ತಿಲ್ಲದೆ ತುಂಬಾ ದಿನ ಮೇಂಟೈನ್ ಮಾಡಿದ್ಲು. ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಆ ಹೆಂಗಸ್ನ ಕಾಲೋನಿಯಲ್ಲಿ ಒಬ್ಬ ಹುಡುಗ ನೋಡ್ದ. ಯಾರಿಗೂ ಹೇಳ್ಬೇಡ ಅಂತ ಅವಳು ಆ ಹುಡುಗನ ಹತ್ರ ಪ್ರಮಾಣ ಮಾಡಿಸ್ಕೊಂಡ್ಲು. ಆ ಹುಡುಗನು ಅವಳಿಗೆ ಯಾರಿಗೂ ಹೇಳಲ್ಲ ಅಂದ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಆ ಹುಡುಗ ಕಾಲೋನಿಯಲ್ಲಿರೋ ಇನ್ನೊಂದು ಹುಡುಗನ್ ಕರ್ಕೊಂಡು ಬಂದು ಅವಳ ಮುಂದೆ ನಿಲ್ಲಿಸ್ದ. ಆಂಟಿ ಆಂಟಿ, ನಿಮ್ಮ ವಿಷಯ ಗೊತ್ತಿಲ್ಲದೆ ಈ ಅಣ್ಣನ ಹತ್ರ ಹೇಳ್ಬಿಟ್ಟೆ ನಿಮ್ಮ ಯಜಮಾನ್ರ ಹತ್ರ ಹೇಳ್ತೀನಿ ಅಂತಿದ್ದಾನೆ. ಹೇಳ್ದೆ ಇರ್ಬೇಕಾದ್ರೆ ನೀವು ಬೇಕು ಅಂತಾನೆ. ಅವಳು ಭಯಪಟ್ಟು ಅವನು ಹೇಳ್ದಾಗೆ ಮಾಡಿದ್ಲು. ಒಂದ್ ವಾರ ಆದ್ಮೇಲೆ ಇನ್ನೊಬ್ಬನ್ನ ಕರ್ಕೊಂಡು ಹೋದ. ಅದಾದ್ಮೇಲೆ ಇನ್ನೊಬ್ನು. ಹೀಗೆ ಕಾಲ ಕಳೀತಾ ಕಳೀತಾ ಆ ಹುಡುಗನ್ ಟಾರ್ಚರ್ ತಡಿಯಕ್ಕಾಗ್ದೆ ಸೂಸೈಡ್ ಮಾಡ್ಕೊಂಡು ಸತ್ತು ಹೋದ್ಲು. ಅಲ್ಲಿವರೆಗೂ ಆ ಹುಡುಗರ ಹತ್ರ ದುಡ್ಡು ತಗೊಂಡು ಅಲ್ಲಿವರೆಗೂ ಹ್ಯಾಪಿಯಾಗಿ ಬದುಕ್ತಾ ಇದ್ದ ಆ ಹುಡುಗನ ಸಂಪಾದನೆ ಪಾಪ ನಿಂತು ಹೋಯ್ತು. ಆದ್ರೆ ಒಂದ್ ವಿಷಯ ಮಾತ್ರ ಅವನಿಗೆ ಅರ್ಥ ಆಯ್ತು. ಹೆಂಗಸ್ರಿಗೋಸ್ಕರ ಎಷ್ಟು ದುಡ್ಡು ಬೇಕಾದ್ರೂ ಕೊಡೋ ಗಂಡಸ್ರಿರೋವರೆಗೂ ಹೆಂಗಸ್ರಿದ್ರೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಂತ. ಆಗ್ಲಿಂದ ಅವನು ಅವನ್ ಬೇಟೆ ಶುರು ಮಾಡ್ದ. ಆ ಹುಡುಗ ಯಾರು ಅಂತ ಗೊತ್ತಾಯ್ತಲ್ಲ? ಯಾಕಷ್ಟ ಅಸಹ್ಯವಾಗಿ ನೋಡ್ತಾ ಇದೀಯಾ? ನನ್ ಸಂಪಾದನೆಗೆ ಯಾರ ಅಡ್ಡ ಬಂದ್ರು ಬಿಡೋದಿಲ್ಲ ಸಂಗೀತ. ನಿನ್ ಕಿಡ್ನಾಪ್ ಮಾಡಿ ನಿನ್ ತಂದೆನ, ಅವತ್ ನಿನಗೆ ಹೆಲ್ಪ್ ಮಾಡಿದ ದಿವ್ಯಾನ ಸಾಯಿಸ್ಬಿಟ್ಟೆ. ಆ ಕಾನ್ಸ್ಟೇಬಲ್ ಬಗ್ಗೆ ತಿಳ್ಕೊಳ್ಳೋಷ್ಟ್ರಲ್ಲಿ ನಿನಗೆ ಹಳದ್ ನೆನಪಿಗೆ ಬಂದು ಬದುಕ್ಬಿಟ್ಟ. ನಿನ್ನಲ್ಲಿ ನನ್ಗಿಷ್ಟ ಆಗಿದೆ ನಿನ್ ಧೈರ್ಯ. ಸಾವನ್ನ ನೀನೇ ಹುಡ್ಕೊಂಡು ಬಂದ್ಯಲ್ಲ.
ಹೋಗೋಣವಾ? ಥ್ಯಾಂಕ್ ಯು. ಕಂಗ್ರಾಟ್ ಸಂಗೀತ. ರಾಣಿ ಬಾಲಕಿಯರ ವಸತಿ ಗೃಹ ಸ್ಥಾಪನೆ ಮಾಡಿ ಇವತ್ತಿಗೆ 3 ವರ್ಷ ಆಯ್ತು. ಕೇಕ್ ಕಟ್ ಮಾಡು. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಂಗೀತ. ಆ ಶಿವ ಅನ್ನೋ ಮೃಗದಿಂದ ತಪ್ಪಿಸ್ಕೊಂಡು ಎದ್ದು ನಿಂತ್ಕೊಂಡು ಕಲೆಕ್ಟರ್ ಆಗಿ ನೋಡ್ಬೇಕು ಅನ್ನೋ ನಿನ್ನ ತಂದೆ ಆಸೆನ ನೆರವೇರಿಸ್ಬಿಟ್ಟೆ. ಯಾವ ಮನೆಯಲ್ಲಿ ಚಿಕ್ಕ ಮಕ್ಕಳು ಜೀವನನ ಹಾಳು ಮಾಡಿದ್ರೋ ಅದೇ ಮನೆನ ದೇವಸ್ಥಾನ ಆಗಿ ಮಾಡಿದ್ಯಾ. ಇವತ್ತು ಇಷ್ಟೊಂದು ಚಿಕ್ಕ ಮಕ್ಕಳಿಗೆ ಜೀವನ ಕಟ್ಕೊಟ್ಟಿದ್ಯಾ, ಮನೆ ಕೊಟ್ಟಿದ್ಯಾ. ನಿಜವಾಗ್ಲೂ ಸ್ವಲ್ಪ ಜನ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ, ಸ್ವಲ್ಪ ಜನ ಮಾತ್ರ. ನಿನ್ನ ಸಹಾಯ ಇಲ್ಲದೆ ನಾನು ಇಷ್ಟೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಅವತ್ತು ನಿನ್ನ ಪ್ಲೇಸಲ್ಲಿ ಇನ್ಯಾರೇ ಇದ್ರೂ ನನ್ನ ಬಿಟ್ಟು ಹೊರಟೋಗ್ಬಿಡ್ತಿದ್ರು. ನನ್ನ ಕೈಲಿ ಇದೆಲ್ಲ ಮಾಡೋಕ್ಕಾಗಿದ್ದು ನೀನು ನನ್ನ ಹಿಂದೆ ಇದೆಯಾ ಅನ್ನೋ ಧೈರ್ಯದಲ್ಲಿ. ದಿವ್ಯಾ ಈಗಲೂ ನನ್ನ ಕಣ್ಮುಂದೆನೇ ಬರ್ತಿದ್ದಾಳೆ. ಅವಳ ಕಷ್ಟ ನನ್ನ ಕೈಲಿ ಇಷ್ಟೆಲ್ಲ ಮಾಡಿಸ್ಬಿಡ್ತು. ದಿವ್ಯಾ ಹಾಗೆ ಎಷ್ಟೋ ಹುಡುಗಿರು ದುಡ್ಡಿನ ಅವಶ್ಯಕತೆಗಾಗಿ ರಾಣಿಯಾಗಿ ಆಗಬಾರ್ದು ಅನ್ನೋದೇ ನನ್ನ ಕೋರಿಕೆ. ಅಷ್ಟಕ್ಕೂ ಅವನೆಲ್ಲಿ ಅವಾಗಿಂದ ಕಾಣ್ತಾನೆ ಇಲ್ಲ. ಕೆಲವು ವರ್ಷಗಳ ಕೆಳಗೆ ನಾನು, ನನ್ನ ಹೆಂಡತಿ, ನನ್ನ ಮಗ ಊರು ಬಿಟ್ಟು ಪಟ್ನಾ ಸೇರ್ಕೊಂಡ್ವಿ. ಅನ್ಕೊಳ್ದೆ ಒಂದು ದೊಡ್ಡ ಲಾರಿ ಆಕ್ಸಿಡೆಂಟಲ್ಲಿ ನನ್ನ ಹೆಂಡತಿ, ನನ್ನ ಮಗ ಸತ್ತು ಹೋದ್ರು. ಸಾವು ಬದುಕಿನ ಮಧ್ಯೆ ಇದ್ದ ನನ್ನ ಸಂಗೀತ ಮೇಡಮ್, ವಿಕ್ರಮ್ ಸರ್ ನನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಕೆಲ್ಸಕ್ಕೆ ಬಾರದೇ ಇರೋ ನನ್ನ
ಕೆಲಸ ಕೊಟ್ಟು ಊಟ ಕೊಟ್ರು. ಅವ್ರು ನಿಜವಾಗ್ಲೂ ಒಳ್ಳೆಯವರು ಸರ್, ಒಳ್ಳೆಯವರು. ಓಯ್ ಶಿವ, ಸಂಗೀತ ಮೇಡಮ್ ಕರೀತಿದ್ದಾರೆ. ಹಾ, ಬರ್ತಾ ಇದ್ದೀನಿ ಮೇಡಮ್. ಇವನನ್ನ ಕೊಲ್ಲೋದು ನನ್ನ ಲಕ್ಷ್ಯ ಅಲ್ಲ ವಿಕ್ರಮ್. ಯಾಕೆಂದ್ರೆ ಇಂಥವ್ರು ಬೀದಿಗೊಬ್ರಿದ್ದಾರೆ. ಇವನೇ ಹೇಳಿದ್ನಲ್ಲ, ಸೇಡ್ ತೀರ್ಸ್ಕೊಳ್ಳೋದು ಅಂದ್ರೆ ಶತ್ರುನ ಕೊಲ್ಲೋದಲ್ಲ, ನಮಗೆ ಹೇಗ್ ಬೇಕೋ ಹಾಗೆ ಬದಲಾಯಿಸ್ಕೊಳ್ಳೋದು ಅಂತ. ಈಗ ನಿಂಗಿರೋದು ಎರಡೇ ಆಪ್ಷನ್. ಒಂದು ಸಾಯ್ಬೇಕು, ಎರಡು ನಾನು ಹೇಳ್ದಂಗೆ ಕೇಳಬೇಕು. ನೀವು ಹೇಳ್ದಂಗೆ ಶಿವನ್ನ ಬದಲಾಯಿಸಿದ್ದೀನಿ. ಅವನಿಗಿನ್ ಯಾವತ್ತೂ ಹಿಂದಿನ ನೆನಪಾಗಲ್ಲ. ಪ್ಲೀಸ್ ನನ್ನ ಸಾಯಿಸ್ಬೇಡಿ. ಪೊಲೀಸ್ಗೂ ಎಲ್ಲ ಹೇಳ್ಬಿಡ್ತೀನಿ. ಓಕೆ, ಬಾಯ್. ಬಾಯ್. ಆ ಮೇಡಮ್,